ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇಂದಿನ ವಿಡಿಯೋದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿಯ ದರ್ಶನನ ಪಡೆದ ಕಂಪ್ಲೀಟ್ ವಿಡಿಯೋನ ನೋಡಿದ್ದೀರಾ. ಈ ವಿಡಿಯೋದಲ್ಲಿ ದರ್ಶನ ಮುಗಿಸ್ಕೊಂಡು ನೆಕ್ಸ್ಟ್ ನಮ್ಮ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಎಲ್ಲಿ ಹೋದ್ವಿ ಅನ್ನೋದನ್ನ ಶೇರ್ ಮಾಡ್ತಾ ಇದ್ದೀನಿ. ನಿನ್ನೆ ಏನೆಲ್ಲ ಆಯಿತು ಅನ್ನೋದನ್ನ ಆಲ್ರೆಡಿ ನೀವು ನೋಡಿದ್ದೀರಾ. ಇದು ಅದರ ಮುಂದುವರೆದ ಭಾಗ ಅಂತ ಹೇಳ್ಬೋದು. ದರ್ಶನ ಮಾಡಿಕೊಂಡು ಪ್ರಸಾದನ ತಿನ್ಕೊಂಡು ಮತ್ತೆ ನಾವು ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಇಲ್ಲೇ ಅಂದ್ರೆ ಹತ್ರದಲ್ಲೇ ಧರ್ಮಸ್ಥಳ ದರ್ಶನ ದೇವಸ್ಥಾನದಿಂದ ಕಡಿಮೆ ಅಂತರದಲ್ಲೇನೆ ಒಂದು ಕಾರು ಮ್ಯೂಸಿಯಂ ಇದೆ. ತುಂಬಾ ಚೆನ್ನಾಗಿದೆ. ಅಂದ್ರೆ ಹಳೇ ಕಾರ್ಗಳನ್ನೆಲ್ಲ ಇಟ್ಟಿದ್ದಾರೆ. ನಾವು ಇದುವರೆಗೂ ನೋಡೇ ಇಲ್ಲ ಈ ತರದ್ದೆಲ್ಲ. ಫಸ್ಟ್ ಟೈಮು. ಆ ಮಕ್ಳು ಖುಷಿ ಪಟ್ರು. ಅದನ್ನೇ ನಾವಿನ್ನ ಹುಟ್ಟೇ ಇಲ್ಲ ಅವಾಗಿಂದ ಎಲ್ಲ ಇದೆ. ಅಂದ್ರೆ ಸ್ಟಾರ್ಟಿಂಗ್ ಯಾವ ರೀತಿಯಾಗಿ ಬಂತು ಅಂತ, ಎಲ್ಲಿಂದ ಈ ತಳ್ಳಗಾಡಿ ಕುದುರೆ ಗಾಡಿ ಎಲ್ಲ ಇದೆಯಲ್ವಾ, ಆ ತರದ್ದೆಲ್ಲಾನು ಇದೆ. ಹಳೇ ಮಾಡಲ್ಸ್ ಎಲ್ಲ ಇದೆ. ಅಲ್ಲಿ ನೇಮ್ ಹಾಕಿರ್ತಾರೆ, ಇದು ಎಷ್ಟನೇ ಇಸ್ವಿಲಿ ಬಂದಿರೋದು, ಯಾವ ಕಾರು ಏನು ಅಂತ ಎಲ್ಲ. ಇದನ್ನೊಂದ್ಸಲ ಮಕ್ಳಿಗೆ ತೋರಿಸ್ಕೊ ಬರೋದು ಒಳ್ಳೇದು. ಮಕ್ಳು ಎಂಜಾಯ್ ಮಾಡ್ತಾರೆ, ನಮ್ಗೂ ಖುಷಿ ಆಗುತ್ತೆ ಈ ತರದ್ದೆಲ್ಲ ಇತ್ತ ಅಂತ. ಅಂದ್ರೆ ನಾವು ನೋಡೇ ಇರಲ್ಲ ಅಲ್ವಾ. ಹಾಗಾಗಿ ಒಳ್ಳೊಳ್ಳೆ ಇದೆಲ್ಲ ಇಟ್ಟಿದ್ದಾರೆ ಕಾರ್ ಮ್ಯೂಸಿಯಂ ಅಲ್ಲಿ. ಅದೊಂದು ಕಡಿಮೆ ಟಿಕೆಟ್, ಅಂದ್ರೆ ಇದೇನು ಜಾಸ್ತಿ ಪ್ರೈಸ್ ಇಲ್ಲ. ಒಬ್ರಿಗೆ 10 ರೂಪಾಯಿ ಟಿಕೆಟ್ನ ಮಾಡ್ತಾರೆ ಅಷ್ಟೇನೆ. ನೋಡಿ ಎಂತೆಂಥ ಕಾರ್ ಇದೆ ಅಂತೇಳಿ. ಒಳಗಡೆನೂ ಅಷ್ಟೇ. ಇಲ್ಲಿ ಹೊರಗಡೆ ಇಷ್ಟು ಮಾತ್ರ ಇಟ್ಟಿದ್ದಾರೆ, ಒಳಗಡೆ ಇನ್ನೂ ತುಂಬಾ ಇದೆ. ಬನ್ನಿ ಈಗ ಒಳಗಡೆ ಹೋಗೋಣ, ಯಾವ್ದಿಲ್ಲ ಇದೆ ಅಂತ ನೋಡೋಣ. ಇದು ಕಡಿಮೆ ಫ್ರೆಂಡ್ಸ್, ಇದೇನು ಜಾಸ್ತಿ ಇಲ್ಲ. ಅಲ್ಲಿ ದೇವಸ್ಥಾನದಿಂದ ಒಂದು 5 ನಿಮಿಷ ಆಗುತ್ತೆ ಅಷ್ಟೇನೆ. ಆರಾಮ್ಸೆ ನಡ್ಕೊಂಡು ಬರ್ಬೋದು. ಪಾರ್ಕ್ ಇದೆಯಲ್ವಾ, ಆ ರೂಟಲ್ಲಿ ಆ ದೇವಸ್ಥಾನದ ಹತ್ರ ಪಾರ್ಕ್ ಇದೆಯಲ್ವಾ, ಅದ್ರ ಮುಂದೆಗಡೆ ಸ್ವಲ್ಪ ಬಂದ್ರೆ ಸಿಗುತ್ತೆ ಇದು ಕಾರ್ ಮ್ಯೂಸಿಯಂ. ನಂಗೆ ಇತ್ತೀಚೆಗೆ ಅಷ್ಟೇ ಗೊತ್ತಾಗಿದ್ದು. ಅಂದ್ರೆ ಈ ಸಲನೇ ನಾವು ತುಂಬಾ ಸಲ ಹೋಗಿದ್ದೀವಿ ಧರ್ಮಸ್ಥಳಕ್ಕೆ, ಬಟ್ ಇದೆ ಅನ್ನೋದು ಗೊತ್ತಿರ್ಲಿಲ್ಲ. ಈಗ ವಿಡಿಯೋಸ್ ಎಲ್ಲ ನೋಡಿದ್ಮೇಲೆ ಗೊತ್ತಾಯ್ತು ಅಲ್ಲೊಂದು ಕಾರ್ ಮ್ಯೂಸಿಯಂ ಇದೆ ಅಂತ ರೀಸೆಂಟ್ ಆಗಿ. ಹಾಗಾಗಿ ಈ ಸಲ ಹೋದಾಗ ಮಿಸ್ ಮಾಡಬಾರ್ದು, ನೋಡ್ಕೊಂಡ್ ಬರ್ಬೇಕು ಅಂತೇಳಿ ನೋಡೋಕ್ಕೆ ಅಂತೇಳಿ ಬಂದಿದ್ದು. ಇನ್ನು ನನ್ನ ಮಗಳು ಇದನ್ನೆಲ್ಲ ನೋಡ್ಬಿಟ್ಟು, ಪಪ್ಪ ನನ್ಗೆ ಈ ಕಾರ್ ಕೊಡ್ಸು, ಅದು ಕೊಡ್ಸು, ಇದು ಕೊಡ್ಸು ಅಂತ ಕೇಳ್ತಾ ಇದ್ಲು. ಅವಳಿಗೆ ಗೊತ್ತಿಲ್ಲ ಅಲ್ವಾ ಇನ್ನ ಚಿಕ್ಕವಳು. ಹಂಗಾಗಿ ನಂಗೆ ಈ ಕಾರ್ ಇಷ್ಟ ಆಯ್ತು ಪಪ್ಪ, ಇದು ಇಷ್ಟ ಆಯ್ತು, ಇದು ತಗೊಳ್ಳೋಣ ಅಂತ ಕೇಳ್ತಾ ಇದ್ಲು. ಅವ್ರ ಪಪ್ಪ ಆಗಲ್ಲ ಅಂತೇಳಿ ಬಿಡ್ಸಿ ಹೇಳ್ತಾ ಇದ್ರು. ಅಂದ್ರೆ ಇದು ಮಾರೋದಕ್ಕಲ್ಲಮ್ಮ ಇಟ್ಟಿರೋದು, ನೋಡೋದಕ್ಕೆ ಅಷ್ಟೇನೆ ಮ್ಯೂಸಿಯಂ ಇದು. ಅಂದ್ರೆ ಹಿಂದೆ ಎಲ್ಲ ಯಾವ ರೀತಿಯಾಗಿತ್ತು ಅಂತ ಹೇಳಿ ಅವರು ಹೇಳ್ತಾ ಇದ್ರು. ಮುಂಚೆ ಈ ರೀತಿ ಇತ್ತು, ಇವಾಗ ಈ ರೀತಿಯಾಗಿ ಬಂದಿದೆ ಅಂತ. ಸಣ್ಣ ಕಾರು ಅಂದ್ರೆ ಇದೆಲ್ಲ ನೋಡಿದ್ಮೇಲೆ ನನಗೆ ಒಂಥರ ಆಶ್ಚರ್ಯ ಆಯ್ತು. ಈ ತರ ಎಲ್ಲ ಇದ್ವಾ ಅವಾಗ, ಇಷ್ಟೊಂದು ಇದಿದ್ವಾ ಅಂತ. ಕೆಲವೊಂದು ಫಿಲಮ್ಗಳೆಲ್ಲ ಹಳೇ ಫಿಲಮಲ್ಲೆಲ್ಲ ಬಳಸಿರ್ತಾರಲ್ಲ, ಅದನ್ನೆಲ್ಲ ಗೆಸ್ ಮಾಡಿದ್ವಿ. ವಿಲನ್ಸ್ಗಳೆಲ್ಲ ಬರೋರಲ್ಲ, ಆ ಥರದ ಗಾಡಿಗಳನ್ನ ಇದ್ವು. ಅವನ್ನೆಲ್ಲ ಸ್ವಲ್ಪ ಇದು ಈ ಫಿಲಮ್ ಇಲ್ಲ ಇದೆಯಲ್ವಾ, ಇದ್ರಲ್ಲಿ ಇದೆಯಲ್ವಾ ಅಂತ ಕೆಲವೊಂದುಗಳನ್ನ ಅಂದ್ರೆ ರೆಕಗ್ನೈಸ್ ಮಾಡಿದ್ವಿ. ಇದ್ರಲ್ಲಿದೆ, ಇದಿದೆ ಅಂತ. ಕೆಲವೊಂದಷ್ಟು ಮಾತ್ರ ಗೊತ್ತಾಯ್ತು. ಇನ್ನೊಂದಷ್ಟು ನಮ್ಗೆ ಯಾವುದೂ ಇದರಲ್ಲಿ ಒಂದು 90% ಗೊತ್ತೇ ಇಲ್ಲ ಫ್ರೆಂಡ್ಸ್. ಇನ್ನೊಂದು 10% ಮಾತ್ರ ನೋಡಿದೀವಿ ಅಷ್ಟೇನೆ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ಇಲ್ಲೊಂದು ಇಟ್ಟಿದ್ರು ತರಬೇತಿದು ವಿಮಾನ, ಅಂದ್ರೆ ಹೆಲಿಕಾಪ್ಟರು ವಿಮಾನ ತರಬೇತಿದು, ಭಾರತೀಯ ತರಬೇತಿ ವಿಮಾನ ಅಂತ ಇದೆ ನೋಡಿ. ಅದೊಂದು ಅದ್ರ ಮುಂದೆಗಡೆ ಇಟ್ಟಿದ್ರು. ಅದನ್ನು ನೋಡ್ಕೊಂಡು ಇನ್ನ ಬಂದ್ವಿ. ನಾವೀಗ ಹೋಗ್ತಾ ಇರೋಂಥದ್ದು ಸೌತಡ್ಕಗೆ. ಇನ್ನ ಮಳೆ ಸ್ಟಾರ್ಟ್ ಆಯ್ತು. ನಾವು ಹೊರಟ್ವಿ, ಮಳೆನೂ ಸ್ಟಾರ್ಟ್ ಆಯ್ತು. ಇದು ನಾವು ಸೌತಡ್ಕ ಬಂದ್ಬಿಟ್ಟು ಧರ್ಮಸ್ಥಳ ಇದ್ದ ಕುಕ್ಕೆಗೆ ಹೋಗೋ ದಾರಿಲೇ ಇದೆ. ಧರ್ಮಸ್ಥಳದಿಂದ ಕುಕ್ಕೆಗೆ 60 ಕಿಲೋಮೀಟರ್ ಆಗುತ್ತಲ್ವಾ. ಅದ್ರ ಸೆಂಟ್ರಲ್ಲಿ ಧರ್ಮಸ್ಥಳದಿಂದ 18 ಕಿಲೋಮೀಟರ್ ಆಗುತ್ತೆ ಸೌತಡ್ಕಗೆ. ಹಾಗಾಗಿ ಇದು ತುಂಬಾ ಚೆನ್ನಾಗಿದೆ ಗಣೇಶನ ದೇವಸ್ಥಾನ. ನಾನು ನೋಡಿಲ್ಲ ಫ್ರೆಂಡ್ಸ್, ರಿಯಲ್ ಆಗಿ ನೋಡಿಲ್ಲ. ಮೊಬೈಲಲ್ಲಿ ಟಿವಿಲಿ ನೋಡಿದ್ದೀನಿ ಅಷ್ಟೇನೆ.
ಇನ್ನ ನೇಚರ್ ಅಂತೂ ತುಂಬಾ ಚೆನ್ನಾಗಿತ್ತು, ಮಳೆನೇ ಬೇರೆ ಬರ್ತಾ ಇತ್ತಲ್ವಾ, ಹಾಗಾಗಿ ತುಂಬಾನೇ ಖುಷಿ ಕೊಡ್ತು ಜರ್ನಿ ಅಂತಾನೆ ಹೇಳ್ಬೋದು. ಇನ್ನ ಹೋಗೋ ದಾರಿಲಿ ಇದು ಜೋಳ ಅಂದ್ರೆ ಮಳೆ ಬರ್ತಾ ಇತ್ತಲ್ವಾ, ಹಾಗಾಗಿ ಮಳೆಯಲ್ಲಿ ಬಿಸಿ ಬಿಸಿ ಜೋಳ ತಿನ್ನೋಣ ಅಂತೇಳಿ ಗಾಡಿನ ನಿಲ್ಸಿದ್ವಿ. ಇನ್ನ ನಾವು ಹೋಗ್ತಾ ಇರೋಂಥದ್ದು ಮೇನ್ ಬಂದ್ಬಿಟ್ಟು ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ಬೇಕು ಅಂತೇಳಿ. ಹೇಗೂ ಹೋಗ್ತಾ ಇದೀವಲ್ವಾ, ಅಂದ್ರೆ ಕುಕ್ಕೆ ಸುಬ್ರಹ್ಮಣ್ಯಗೆ ಸರ್ಪ ಸಂಸ್ಕಾರ ಪೂಜೆ ಮಾಡಿಸ್ಬೇಕು ಅಂತೇಳಿ ಹೋಗ್ತಾ ಇರೋವಂಥದ್ದು. ಹಾಗಾಗಿ ಫಸ್ಟ್ ಅಂದ್ರೆ ಆ ಸರ್ಪ ಸಂಸ್ಕಾರ ಪೂಜೆ ಮಾಡಿಸಿದ್ಮೇಲೆ ಬೇರೆ ಯಾವ ದೇವಸ್ಥಾನಕ್ಕೂ ಹೋಗಂಗಿಲ್ಲ. ಹಾಗಾಗಿ ಫಸ್ಟ್ ಧರ್ಮಸ್ಥಳಕ್ಕೆ ಬಂದ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ನಂತರ ಲಾಸ್ಟ್ ಅಲ್ಲಿ ನಾವು ಕುಕ್ಕೆಗೆ ಹೋಗೋಣ ಅಂತೇಳಿ, ಅಂದ್ರೆ ಪೂಜೆ ಮಾಡಿಸಿದ್ಮೇಲೆ ಹೋಗಂಗಿಲ್ವಲ್ಲ, ಹಾಗಾಗಿ ಸ್ಟಾರ್ಟಿಂಗೇನೆ ಇದನ್ನೆಲ್ಲ ನೋಡ್ಕೊಬಿಟ್ಟು ಆಮೇಲೆ ಲಾಸ್ಟ್ ಅಲ್ಲಿ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗಿ ಅಲ್ಲಿ ಸರ್ಪ ಸಂಸ್ಕಾರ ಪೂಜೆನ ಮಾಡಿಸ್ಕೊಬಿಟ್ಟು ಡೈರೆಕ್ಟ್ ಆಗಿ ಮನೆಗೆ ಬರೋಣ ಅಂತೇಳಿ ಈ ತರ ಪ್ಲಾನ್ ಮಾಡ್ಕೊಂಡಿದ್ದು. ಹಾಗಾಗಿ ಫಸ್ಟು ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿ ದರ್ಶನ ಪಡೆದು ಆಮೇಲೆ ಇಲ್ಲಿ ಸೌತಡ್ಕಗೆ ಬಂದಿರೋವಂಥದ್ದು. ಅಂದ್ರೆ ನೀವು ಸರ್ಪ ಸಂಸ್ಕಾರ ಪೂಜೆ ಮಾಡಿಸೋದ್ಕಿಂತ ಮುಂಚಿತವಾಗಿ ಬೇಕಿದ್ರೆ ಎಲ್ಲಾದ್ರೂ ಹೋಗ್ಬೋದು, ಮಾಡಿಸಿದ್ಮೇಲೆ ಎಲ್ಲೂ ಹೋಗಂಗಿಲ್ಲ, ಡೈರೆಕ್ಟ್ ಆಗಿ ಮನೆಗೆ ಹೋಗ್ಬೇಕು. ಹಾಗಾಗಿ ಇನ್ನ ನಾವು ಆಲ್ಮೋಸ್ಟ್ ಸೌತಡ್ಕನ ರೀಚ್ ಆದ್ವಿ ನೋಡಿ. ಕಾರ್ ಪಾರ್ಕಿಂಗ್ ಮಾಡ್ತಾ ಇದೀವಿ. ಇದು ದೇವಸ್ಥಾನ ಬಂದ್ಬಿಟ್ಟು ತುಂಬಾ ಚೆನ್ನಾಗಿದೆ. ಇದಕ್ಕೆ ಯಾವ್ದು ದೇವಸ್ಥಾನ ಇಲ್ಲ, ಅಂದ್ರೆ ಬೈಲಲ್ಲೇ ಇರೋವಂಥದ್ದು. ಇದಕ್ಕೆ ಗರ್ಭಗುಡಿ ಆತರ ಯಾವ್ದು ಇಲ್ಲ. ಎನಿ ಟೈಮ್ ಹೋದ್ರುನು ನೀವು ದರ್ಶನ ಮಾಡ್ಕೋಬಹುದು. ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ. ಇಲ್ಲಿ ಏನಪ್ಪಾ ವಿಶೇಷ ಅಂತಂದ್ರೆ ಗಂಟೆನ ಕಟ್ತಾರೆ ಇಲ್ಲಿ. ಒಂದು 45 ದಿನದಲ್ಲಿ ಏನಾದ್ರೂ ಇವರು ಬೇಡ್ಕೊಂಡಿದ್ದಾದ್ರೆ ಗಂಟೆನ ಕಟ್ತಾರೆ. ಹಾಗಾಗಿ ತುಂಬಾನೇ ಮಹತ್ವ ಇದೆ ಇಲ್ಲಿ ದೇವಸ್ಥಾನಕ್ಕೆ ಅಂತ ಹೇಳ್ಬೋದು. ನೀವ್ ಈ ದೇವಸ್ಥಾನದಲ್ಲಿ ಯಾವ ಕಡೆ ತಿರುಗಿದ್ರುನು ಬರೀ ಗಂಟೆಗಳೇ ಕಾಣಿಸ್ತಾ ಇರ್ತವೆ ಫ್ರೆಂಡ್ಸ್. ಎಷ್ಟು ಜನ ಎಷ್ಟು ಕಟ್ಟಿದಾರೆ ಗೊತ್ತಾ, ಎಷ್ಟು ಜನ ಸಕ್ಸಸ್ ಆಗಿರ್ಬೇಕಲ್ವಾ. ಇದು ಬೈಲಲ್ಲೇ ಇರೋದ್ರಿಂದ ತುಂಬಾ ಎಲ್ರಿಗೂನು ನೀಟಾಗಿ ದರ್ಶನ ಆಗುತ್ತೆ ಅಂತಾನೆ ಹೇಳ್ಬೋದು. ನನ್ ಕಣ್ಣಿಗೆ ಕಾಣಿಸ್ಲಿಲ್ಲ ಹಂಗೆ ಹಿಂಗೆ ಅನ್ನೋ ಟೆನ್ಷನ್ ಇಲ್ಲ, ಆರಾಮ್ಸೆ ದೂರ್ಲಿದ್ದಾನು ಬೇಕಿದ್ರೆ ದರ್ಶನ ಮಾಡ್ಕೋಬಹುದು. ತುಂಬಾ ಚೆನ್ನಾಗಾಗುತ್ತೆ ದೇವ್ರ ದರ್ಶನ. ಇನ್ನ ನಾವು ಬಂದು ಕೈ ಕಾಲು ಮುಖ ತೊಳ್ಕೊಂಡು ದರ್ಶನಕ್ಕೆ ಹೋಗ್ತಾ ಇದೀವಿ. ಇಲ್ಲಿ ಹಣ್ಣು ಕಾಯಿ ಸಹ ಮಾಡಿಸ್ಬೋದು. ಇಲ್ಲಿ ಪ್ರಸಾದ, ಇಲ್ಲಿನ ವಿಶೇಷ ಏನು ಅಂತಂದ್ರೆ ಅವಲಕ್ಕಿ ಪ್ರಸಾದನೇ ಇಲ್ಲಿನ ವಿಶೇಷ. ತುಂಬಾ ಚೆನ್ನಾಗಿರುತ್ತೆ, ಅಂದ್ರೆ ಪಂಚಕಜ್ಜಾಯ ಅಂತ ಮಾಡ್ತಾರಲ್ವಾ ಆ ರೀತಿಯಾಗಿ. ಅಲ್ಲಿ ಟಿಕೆಟ್ ಇಲ್ಲೆಲ್ಲ ಸೇವಾ ವಿವರಗಳು ಇಲ್ಲೆಲ್ಲ ವಿಚಾರಿಸ್ಕೋಬಹುದು. ನೀವ್ ಯಾವ್ದಾದ್ರು ಪೂಜೆ ವಿಶೇಷ ದೀಪ ಹಚ್ತೀರಾ, ಏನೇ ಮಾಡ್ಸೋದಿದ್ರು ಇಲ್ಲಿ ವಿಚಾರಿಸ್ಬಿಟ್ಟು ಪೂಜೆಗೆ ಸಂಬಂಧಪಟ್ಟಂತೆ ಮಾಡಿಸ್ಬೋದು. ಪ್ರಸಾದಕ್ಕೂ ಅಷ್ಟೇ ಇಲ್ಲಿ ಮುಂಚಿತವಾಗ್ಲೇನೆ ಇಲ್ಲೇನೆ ನೀವು ಟಿಕೆಟ್ ಎಂಟ್ರೆನ್ಸ್ ಅಲ್ಲೇನೆ ನೀವು ಟಿಕೆಟ್ ತಗೊಂಡೋದ್ರೆ ಅಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ವಾಪಸ್ ಬರ್ಬೇಕಾದ್ರೆ ಆ ಕಡೆ ಸೈಡ್ ಅಲ್ಲಿ ಪ್ರಸಾದನ ಕೊಡ್ತಾ ಇರ್ತಾರೆ. ಅಲ್ಲಿ ನೀವು ಪ್ರಸಾದ ತಗೊಂಡು ಬರ್ಬೋದು. ಇನ್ನ ನಾವು ಈಗ ದರ್ಶನಕ್ಕೆ ಹೋಗ್ತಾ ಇದೀವಿ. ಹಣ್ಣಕಾಯಿ ಮಾಡಿಸಿದ್ವಿ, ಜೊತೆಗೆ 80 ರೂಪೀಸ್ ಏನೋ ಕೊಟ್ರೆ ಒಂದು ಬೌಲ್, ದೊಡ್ಡ ಬೌಲಲ್ಲಿ ಕೊಡ್ತಾರೆ ಫ್ರೆಂಡ್ಸ್ ಅವಲಕ್ಕಿ ಪ್ರಸಾದ. ಮತ್ತೆ ಜೊತೆಗೆ ಒಂದು ಲಾಡುನು ಸಹ ತಗೊಂಡಿದ್ವಿ. ಇನ್ನು ಇಲ್ಲಿ ಊಟದ ವ್ಯವಸ್ಥೆನೂ ಇರುತ್ತೆ. ಅಂದ್ರೆ 12:30 ಇದ್ದ 12 ಗಂಟೆನೋ 12:30 ಇದ್ದನೋ 2:30 ತನಕ ಕೊಡ್ತಾರೆ ಫ್ರೆಂಡ್ಸ್ ಊಟನ. ನಾವು ಬರೋ ಅಷ್ಟರಲ್ಲಿ 4 ಗಂಟೆ ಆಗಿತ್ತಲ್ವಾ, ಹಾಗಾಗಿ ನಾವು ಬರೋ ಅಷ್ಟರಲ್ಲೆಲ್ಲ ಮುಗ್ದಿತ್ತು. ಅದು ಅಲ್ಲದೆ ನಾವು ಅಲ್ಲೇ ಧರ್ಮಸ್ಥಳದಲ್ಲೇನೆ ಅನ್ನ ಪ್ರಸಾದನ ಮಾಡ್ಕೊಂಡ್ ಬಂದಿದ್ವಲ್ವಾ, ಹೊಟ್ಟೆ ತುಂಬಾ ತಿನ್ಕೊಂಡ್ ಬಂದಿದ್ವಿ. ಹಾಗಾಗಿ ಇಲ್ಲಿ ಪೂಜೆನ ಮಾಡಿಸ್ಕೊಂಡು ನಾವು ಬೇಗನೆ ಸ್ವಲ್ಪ ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ಬೇಕಿತ್ತು. ಅಲ್ಲೆಲ್ಲ ಸ್ವಲ್ಪ ರೂಮ್ ವ್ಯವಸ್ಥೆ ಎಲ್ಲ ನೋಡ್ಕೋಬೇಕಿತ್ತಲ್ವಾ, ಹಾಗಾಗಿ ಮತ್ತೆ ಇಲ್ಲಿ ಗೋಶಾಲೆನೂ ನಡೆಸ್ತಾ ಇದ್ದಾರೆ. ಅದನ್ನೆಲ್ಲ ನೋಡೋಣ ಅಂತ ಅನ್ಕೊಂಡ್ರೆ ಟೈಮ್ ಇರ್ಲಿಲ್ಲ ನಮ್ಗೆ. ಏನಕ್ಕೆ ಅಂತಂದ್ರೆ ಅದೇ ಹೇಳಿದ್ನಲ್ವಾ, ಕುಕ್ಕೆ ಸುಬ್ರಹ್ಮಣ್ಯಗೆ ಹೋಗ್ಬೇಕಿತ್ತು ಅಂತ. ಹಾಗಾಗಿ ಅಲ್ಲಿಗೆ ಹೋಗ್ಬೇಕಲ್ಲ ಅನ್ನೋ ಕಾರಣಕ್ಕೆ ಗಡಿಬಿಡಿಲೇನೆ ಸ್ವಲ್ಪ ಹೇಗೂ ಹೋಗ್ತಾ ಇದೀವಲ್ವಾ, ಹೋಗೋ ದಾರಿಲೇ ಇದೆ, ದರ್ಶನ ಮಾಡ್ಕೊಂಡ್ಬಿಟ್ಟು ಹೋಗೋಣ ಅಂತ ಹೇಳ್ಬಿಟ್ಟು ಇಲ್ಲಿಗೆ ಬಂದಿದ್ದು. ಇನ್ನ ಪೂಜೆ ಎಲ್ಲ ಮುಗಿಸ್ಕೊಂಡು ಪ್ರಸಾದ ತಗೊಂಡು ಅಲ್ಲೇನೆ ಸ್ವಲ್ಪ ಟೇಸ್ಟ್ ನೋಡ್ಬಿಟ್ವಿ, ಅಷ್ಟು ಚೆನ್ನಾಗಿತ್ತು ಪ್ರಸಾದ. ಹಾಗಾಗಿ ಅವಲಕ್ಕಿ ಪ್ರಸಾದ ಎಲ್ರು ಸ್ವಲ್ಪ ಟೇಸ್ಟ್ ಮಾಡ್ಬಿಟ್ಟು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಈಗ ನಮ್ಮ ಪ್ರಯಾಣ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ. ಇನ್ನು ನಾಳಿನ ವಿಡಿಯೋದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಸರ್ಪ ಸಂಸ್ಕಾರ ಪೂಜೆನ ಯಾವ ರೀತಿಯಾಗಿ ಮಾಡಿಸಿದ್ವಿ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.